ಓಂ ಗುರುಭ್ಯೋ ನಮಃ. ಓಂ ಗಣಪತಿಯೇ ನಮಃ. ನಮ್ಮ ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಹೊಸ ವರ್ಷ ಬಂದ್ರೆ ಸಾಕು ನಮ್ಮ ರಾಶಿಗೆ ಈ ವರ್ಷ ಹೇಗಿರ್ತದೆ ಎಂದು ಕುತೂಹಲ ಎಲ್ಲರಿಗೂ ಇರುತ್ತದೆ. 2026ನೇ ಇಸವಿಯಂದು ಬರ್ತಕ್ಕಂಥ ಯುಗಾದಿಯಂದು ಮೇಷರಾಶಿಯ ಜೀವನದಲ್ಲಿ ದೊಡ್ಡ ಬದಲಾವಣೆ ಅನ್ನುವಂಥದ್ದು ಬರುತ್ತಾ ಇದೆ. ಮುಖ್ಯವಾಗಿ ಈ ವರ್ಷ ಎಂದು 7 ಶನಿ ಶುರು ಆಗ್ತಾ ಇದೆ. ಅದರ ಜೊತೆಗೆ ಗುರುಬಲ ಕೂಡ ಇದೆ. ಹಾಗಾದರೆ ಈ ಗ್ರಹಗಳ ಸಂಚಾರದಿಂದ ಏನೆಲ್ಲ ಬದಲಾವಣೆ ಆಗ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ಶನಿಯು ನಿಮ್ಮ ರಾಶಿಯಿಂದ 12ನೇ ಮನೆಗೆ ಬರುತ್ತಾ ಇದ್ದಾರೆ. ಅಂದರೆ 7 ಶನಿಯ ಮೊದಲನೇ ಹಂತ ಶುರು. ಇನ್ನು ಗುರು ಜೂನ್ ತನಕ 3ನೇ ಮನೆಯಲ್ಲಿ ಇರುತ್ತಾನೆ. ಆಮೇಲೆ ನಿಮ್ಮ ಭಾಗ್ಯ ಸ್ಥಾನಕ್ಕೆ ಬರುತ್ತಾನೆ. ಇನ್ನು ರಾಹು 11ನೇ ಮನೆಯಲ್ಲಿರೋದು ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಶನಿಯ ಪ್ರಭಾವದಿಂದಲೂ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತದೆ. ಸಡನ್ ಆಗಿ ಕೆಲಸ ಬಿಡುವಂತ ನಿರ್ಧಾರ ಮಾಡಕ್ ಹೋಗಬೇಡಿ. ಆದರೆ ಜೂನ್ ನಂತರ ನಿಮಗೆ ಗುರುಬಲ ಇರೋದ್ರಿಂದ ಪ್ರಮೋಷನ್ ಸಿಗೋದು ಸಾಧ್ಯತೆ ಇದೆ. ಇನ್ನು ಬಿಸ್ನೆಸ್ ಮಾಡೋವರಿಗೂ ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ಜೂನ್ ನಂತರ ಸಮಯ ತುಂಬಾ ಚೆನ್ನಾಗಿದೆ. ಇನ್ನು ವಿದೇಶ ವ್ಯವಹಾರ ಮಾಡೋದಕ್ಕೆ ಈ ವರ್ಷ ಲಾಭದಾಯಕವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಿತಾಂಶ ಇದೆ. ರಾಹು 11ನೇ ಮನೆಯಲ್ಲಿ ಇರೋದ್ರಿಂದ ಅನಿರೀಕ್ಷಿತವಾಗಿ ವಹಿವಾಟುಗಳು ನಡೆಯುತ್ತದೆ. ಆದರೆ ಶನಿಯ ಕಾರಣದಿಂದ ಆದಾಯ ಹೆಚ್ಚಾದರೂ ಕೂಡ ಅಷ್ಟೇ ವೇಗವಾಗಿ ಅದಕ್ಕೆ ಈ ವರ್ಷ ನೀವು ಉಳಿತಾಯ ಕಡೆಗೆ ಗಮನ ಕೊಡಿ. ಹಳೆಯ ಸಾಲಗಳು ತೀರುತ್ತದೆ. ಹೊಸತಾಗಿ ಯಾರಿಗೂ ನೀವು ಸಾಲ ಕೊಡಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಮನೆಯಲ್ಲೂ ಇನ್ನು ಸಂತೋಷ ಅನ್ನುವಂಥದ್ದು ಇರುತ್ತದೆ. ಸೈಟ್ ತಗೊಳ್ಳುವಂತ ಯೋಗವೂ ಇದೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ವಾದ ವಿವಾದಗಳು ಆಗಬಹುದು. ಏನೇ ವಾದ ವಿವಾದಗಳಾದರೂ ಕುಳಿತುಕೊಂಡು ಮಾತಾಡಿ ಬಗೆಹರಿಸಿಕೊಡಿ. ಮದುವೆ ಆಗಬೇಕೆಂದುಕೊಂಡವರಿಗೆ ವರ್ಷದ 2ನೇ ಭಾಗದಲ್ಲೂ ಕಂಕಣ ಭಾಗ್ಯ ಕೂಡಿ ಬರುತ್ತಾ ಇದೆ. ಇನ್ನು ಆರೋಗ್ಯದ ಬಗ್ಗೆ ಬಹಳವಾಗಿ ಎಚ್ಚರವಾಗಿ ಗಮನ ಕೊಡಬೇಕು. ನೀವು ಮಾಡುವಂತ ಕೆಲಸದ ಒತ್ತಡದಿಂದ ನಿದ್ದೆ ಕಡಿಮೆ ಆಗಬಹುದು. ಡ್ರೈವಿಂಗ್ ಮಾಡುವಂತವರು ತುಂಬಾ ಜಾಗ್ರತೆ ತಗೊಳ್ಕೊಂಡು ನೀವು ಪ್ರತಿದಿನ ಯೋಗವನ್ನು ಮಾಡಿ ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗ್ತೀರಾ. ನಿಮ್ಮ ಅದೃಷ್ಟ ಸಂಖ್ಯೆ 1, 3, 9. ಅದೃಷ್ಟ ಬಣ್ಣ ಕೆಂಪು ಮತ್ತು ಕೇಸರಿ. ನೀವು ಶನಿವಾರದಂದು ಹನುಮಾನ್ ಚಾಲಿಸ್ ಪಠನೆ ಮಾಡಿ. ಬಡವರಿಗೆ ಅನ್ನದಾನ ಮಾಡಿ. ಇದಾಗಿತ್ತು ಮೇಷರಾಶಿಯವರ ಯುಗಾದಿಯ ಹೊಸ ವರ್ಷದ ಸಂಪೂರ್ಣ ಭವಿಷ್ಯ. ನಿಮ್ಮದು ಮೇಷರಾಶಿ ಆಗಿದ್ದರೆ ಓಂ ಆಂಜನೇಯ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರಕ್ಕೆ ನೀವು ನಮ್ಮನ್ನ ನೇರವಾಗಿ ಭೇಟಿ ಆಗಬಹುದು. ಇಲ್ಲ ಅಂದರೆ ಕೆಳಗೆ ಕಾಣುವಂತ ನಂಬರ್ಗೆ ಕರೆ ಮಾಡಬಹುದು. ಧನ್ಯವಾದಗಳು.